ಮಲಯಾಳಂ ಸಿನಿಮಾ ಅಂಡ್ ಗುಡ್ ಥ್ರಿಲ್ಲರ್ಸ್ ಒಂದು ನೆವರ್ ಎಂಡಿಂಗ್ ಲವ್ ಸ್ಟೋರಿ ತರ ಆಗೋಗಿದೆ. ಇದೇ ಬೆಸ್ಟ್ ಕಂಟೆಂಟ್ ಅನ್ನೋಷ್ಟರಲ್ಲಿ ಇನ್ನೊಂದು ಗ್ರೇಟ್ ಸಿನಿಮಾ ಬಂದು ನಮ್ಮ ಬಾಗ್ಲನ್ನ ತಟ್ತಾ ಇರುತ್ತೆ. ಇದೇ ಸಾಲಿಗೆ ಆಫೀಸರ್ ಆನ್ ಡ್ಯೂಟಿ ಬಂದು ಸೇರ್ಕೊಂಡಿದೆ. ಸಿನಿಮಾ ಥಿಯೇಟರ್ ನಲ್ಲಿದ್ದಾಗ ಅನ್ಫಾರ್ಚುನೇಟ್ಲಿ ಇದನ್ನ ಮಿಸ್ ಮಾಡ್ಕೊಂಡಿದೆ. ಬಟ್ ಈಗ ಇದನ್ನ ನೋಡಿ ಮುಗಿಸಿದ ನನಗೆ ಏನೇನ್ ಇಷ್ಟ ಆಯ್ತು, ಏನೇನ್ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇದು ಶಹಿ ಕಬೀರ್ ಅವರು ಬರೆದು ಜಿತು ಅಶ್ರಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಕುಂಚುಕೋ ಬಾಬನ್, ಪ್ರಿಯಾಮಣಿ, ವಿಶಾಖ್ ನಾಯರ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹರಿಶಂಕರ್ ಅನ್ನುವಂತಹ ಒಬ್ಬ ಸಸ್ಪೆಂಡೆಡ್ ಆಫೀಸರ್ ವಾಪಸ್ ರೀಜಾಯ್ನ್ ಆಗಿದ್ದಾನೆ. ಅಂಡ್ ಅವನು ಜಾಯ್ನ್ ಆದ ದಿನಾನೇ ಒಂದು ಡೂಪ್ಲಿಕೇಟ್ ಗೋಲ್ಡ್ ನ ಕೇಸು ಇವನ್ ಕೈಗೆ ಬಂದು ಸೇರುತ್ತೆ. ಏನಿ ಕೇಸು, ಯಾವ ಕಡೆ ಹೋಗುತ್ತೆ, ಕೊನೆ ಏನಾಗುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್ ನೋಡಿ ರೊಟೀನ್ ಆಗಿರ್ಬೋದು ಅಂತ ಅನ್ಕೊಳಕ್ ಹೋಗ್ಲೇಬೇಡಿ ಗುರುವೆ. ಸ್ಟೋರಿ, ಥ್ರಿಲ್ಲಿಂಗ್ ಮೂಮೆಂಟ್ಸು ಎರಡಕ್ಕೂ ಒಂದ್ ಸ್ವಲ್ಪನೂ ಕೊರತೆನೇ ಇಲ್ಲದಂತಹ ಸಿನಿಮಾ ಇದು. ಶಹಿ ಕಬೀರ್ ಅವರು ಸಿನಿಮಾ ಲೈನ್ಗೆ ಬರೋ ಮುಂಚೆ ಕಾನ್ಸ್ಟೇಬಲ್ ಆಗಿ 2001ರಿಂದ 2005ರವರೆಗೂ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಆ ಅಥೆಂಟಿಸಿಟಿ, ಪೊಲೀಸ್ ಟರ್ಮಿನಾಲಜೀಸ್ ಎಲ್ಲವೂ ಕ್ಲಿಯರ್ ಆಗಿದಾವೆ. ಇನ್ಫ್ಯಾಕ್ಟ್ ಇವರು ರೈಟರ್ ಆಗಿ ವರ್ಕ್ ಮಾಡಿರುವಂತಹ ಎಲ್ಲಾ ಸಿನಿಮಾಗಳು ಕೂಡ ಪೊಲೀಸ್ ಅವರ ಸುತ್ತಾನೆ ಇರುತ್ತೆ. ಇಲ್ಲಿ ನನಗೆ ಎಲ್ಲದರ ನಡುವೆ ಬಿಗ್ಗೆಸ್ಟ್ ಹೈಲೈಟ್ ಅಂತ ಅನ್ಸಿದ್ದು ಕ್ರಿಮಿನಲ್ಸ್ ನ ಮೋಟಿವ್ ಅನ್ನ ಕನ್ವೆ ಮಾಡಿರುವಂತಹ ವಿಧಾನ. ಇವನು ಈ ಕಾರಣಕ್ಕೆ ಈ ಕ್ರೈಮ್ ಅನ್ನ ಮಾಡಿರ್ಬೋದು ಅಂತ ಅನ್ಕೊಂಡ್ರೆ ಅದನ್ನ ಸಿನಿಮಾ ತಪ್ಪಾಗಿ ಸಾಬೀತ್ ಮಾಡುತ್ತೆ. ಲೇಯರ್ ಬೈ ಲೇಯರ್ ಮೋಟಿವ್ ರಿವೀಲ್ ಆದಾಗ ನೀವು ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಏನ್ ಅನ್ಕೊಂಡಿರ್ತೀರೋ ಅದಕ್ಕೆ ತದ್ವಿರುದ್ಧವಾಗಿನೇ ಇಲ್ಲಿ ನಡೆಯುತ್ತೆ. ಥ್ರಿಲ್ಲರ್ ಸಿನಿಮಾಗಳು ಸ್ಯಾಚುರೇಷನ್ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಒಂದು ಅನ್ಪ್ರೆಡಿಕ್ಟಬಲ್ ಸ್ಟೋರಿನ ಡೆಲಿವರ್ ಮಾಡೋದು ಕಷ್ಟ. ಬಟ್ ಇಲ್ಲಿನ ತಂಡ ಅದನ್ನ ಪುಲ್ ಆಫ್ ಮಾಡಿರುವಂತಹ ವಿಧಾನ ಬಹಳನೇ ಹಿಡಿಸ್ತು. ಸಿನಿಮಾ ನಮ್ಮನ್ನ ಮೊದಲ 5 ನಿಮಿಷಗಳಲ್ಲೇ ಒಂದು ಟ್ರ್ಯಾಪ್ ರೀತಿ ಹಾಕಿ ಕನೆಕ್ಟ್ ಮಾಡಿ ಕೂರಿಸ್ಬಿಡುತ್ತೆ. ಅಂಡ್ ಇದು ಕೂಡ ನನಗೆ ಬಹಳ ಖುಷಿ ಕೊಡ್ತು. ಇಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ ಎಲ್ಲರೂ ಅವರವರ ಟೋನ್ ಅನ್ನ ಅರ್ಥ ಮಾಡ್ಕೊಂಡು ಸಖತ್ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ಗೆ ಇಲ್ಲಿ ಒಂದು ಆರ್ಕ್ ಇದೆ, ಸ್ಪೇಸ್ ಇದೆ. ಅಂಡ್ ಅದೇ ಕಾರಣಕ್ಕೆ ಅವರೆಲ್ಲರೂ ಇಲ್ಲಿ ಶೈನ್ ಆಗಿದ್ದಾರೆ. ಕುಂಚುಕೋ ಬಾಬನ್ ಅವರ ಆಕ್ಟಿಂಗ್ ನೋಡ್ತಾ ಇದ್ರೆ ಒಂದು ಸಿಟ್ಟು ನಮ್ಮೊಳಗಡೆನೆ ಹುಡ್ಕೊಳ್ಳುತ್ತೆ. ಅಂಡ್ ಆ ಎಮೋಷನ್ ನ ನಮ್ಮಲ್ಲಿ ಜನರೇಟ್ ಆಗೋ ಹಾಗೆ ಮಾಡಿದ್ದಾರೆ ಅಂದ್ರೆ ಇಲ್ಲಿನ ರೈಟಿಂಗ್, ಪರ್ಫಾರ್ಮೆನ್ಸ್ ಎಲ್ಲವೂ ಎಷ್ಟು ಚಂದವಾಗಿದೆ ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಗುರುವೆ. ಫಸ್ಟ್ ಹಾಫ್ ಬಹಳ ಸಾಲಿಡ್ ಆಗಿದೆ. ಇಂಟರ್ವೆಲ್ ಬ್ಯಾಂಕ್ ಬರೋ ಅಷ್ಟರಲ್ಲಿ ನೀವು ಎಕ್ಸ್ಟ್ರೀಮ್ಲಿ ಕನೆಕ್ಟೆಡ್ ಆಗಿರ್ತೀರಾ. ಬಟ್ ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆ ಫಸ್ಟ್ ಹಾಫ್ ಹುಟ್ಟಾಗ್ತಂತಹ ಎಕ್ಸ್ಪೆಕ್ಟೇಷನ್ಸ್ಗೆ ಸ್ವಲ್ಪ ಟ್ಯಾಲಿ ಕಮ್ಮಿ ಆಯ್ತು. ಒಳ್ಳೆ ಮೂಮೆಂಟ್ಸ್ ಇಲ್ಲ ಅಂತ ಅಲ್ಲ, ಬಟ್ ಆ ಒಂದು ಪಾಯಿಂಟ್ಗೆ ಬರೋದಕ್ಕೆ ಒಂದು ಸ್ಟ್ರೆಚಿ ಅಪ್ರೋಚ್ ಅನ್ನ ಫಾಲೋ ಮಾಡಿದ್ದಾರೆ ಅಂತ ಅನ್ಸಿದ್ದು ನಿಜ. ಇದ್ದಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿಂದ ಒಂದು ಮಟ್ಟಿಗೆ ಅಲ್ಲಲ್ಲಿ ರಿಲೀಫ್ ಸಿಗ್ತಾ ಇತ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಅನ್ನೆಸೆಸರಿ ಸೀನ್ಗಳು ಕೂಡ ಡೆಫಿನೆಟ್ಲಿ ಇತ್ತು. ಕ್ಲೈಮ್ಯಾಕ್ಸ್ ನ ಬಿಲ್ಡ್ ಮಾಡಿರುವಂತಹ ರೀತಿ ಅಂಡ್ ಅಲ್ಲಿ ಟೆನ್ಷನ್ ನ ಫೀಲ್ ಮಾಡಿಸಿರುವಂತಹ ರೀತಿ ಬಹಳ ವೆಲ್ ರಿಟರ್ನ್. ನಾವೇ ಜೀಪ್ ಎತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋ ರೀತಿಲಿ ಸಿಚುವೇಶನ್ ನ ಬಿಲ್ಡ್ ಮಾಡಿದ್ದಾರೆ. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ನ ಸಖತ್ ಇಂಪ್ರೂವ್ ಮಾಡ್ತು ಇದು. ಜೇಕ್ಸ್ ಬಿಜಾಯ್ ಅವರು ಇಲ್ಲಿ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ನೀಡಿದ್ದಾರೆ. ಅಂಡ್ ಅವು ಚೆನ್ನಾಗಿದ್ವು. ಕತೆಗೆ, ಸಿಚುವೇಶನ್ಸ್ಗೆ ಹೊಂದೋ ರೀತಿಲಿದ್ವು. ಮಲಯಾಳಂ ಸಿನಿಮಾಗಳಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ಯೂಶಲಿ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ಇದು ಪುನಃ ರಿಪೀಟ್ ಆಗಿದೆ. ಸಿಂಪಲ್ ಶಾರ್ಟ್ಸ್ ಅನ್ನ ಹೇಗೆ ಅಷ್ಟು ಕ್ರಿಯೇಟಿವ್ ಆಗಿ ತಗೊಂಡ್ಬರ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ವಾಚ್. ತೀರಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಒಂದು ಎಂಗೇಜಿಂಗ್, ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಎಂಗೇಜ್ ಮಾಡುತ್ತೆ. ಅಂಡ್ ನಿಮ್ಮ ಸಮಯನ ಇದು ವೇಸ್ಟ್ ಮಾಡಲ್ಲ. ಕೆಲವೊಂದೆಡೆ ಸ್ವಲ್ಪ ಇನ್ಸೆನ್ಸಿಟಿವ್ ಕಂಟೆಂಟ್ ಇರೋದ್ರಿಂದ ಫ್ಯಾಮಿಲಿ ಜೊತೆ ನಾವು ರೆಕಮೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. 7.6 IMDb ರೇಟಿಂಗ್ ನ ಈ ಸಿನಿಮಾ ಪಡ್ಕೊಂಡಿದೆ. ಒಳ್ಳೆ ಕನ್ನಡದ ಡಬ್ಬಿಂಗ್ ಒಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲೇಬಲ್ ಇದೆ. ಟ್ರೈ ಮಾಡಿ, ಡಿಸಪಾಯಿಂಟ್ ಆಗಲ್ಲ ಅನ್ನೋದು ನಮ್ ಗ್ಯಾರಂಟಿ. ಇದಾಗಿತ್ತು ಆಫೀಸರ್ ಆನ್ ಡ್ಯೂಟಿ ಸಿನಿಮಾದ ರಿವ್ಯೂ. ನೀವು ಇದನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.